ದಕ್ಷಿಣ ಕನ್ನಡ ಅಂದರೆ ಮೊದಲು ನಮಗೆ ನೆನಪಾಗೋದು ಯಕ್ಷಗಾನ ಹಾಗೂ ಕಂಬಳ. ಇವತ್ತು ನಾನು ನಿಮಗೆ ಈ ಜಿಲ್ಲೆಯ ಒಬ್ಬ ಸಾಧಕರನ್ನ ತೋರಿಸ್ತೇನೆ. ಇವರು ಶೀತಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಶಾಪ್ ಓನರ್. ಪ್ರತಿ ಸಂಡೇ ಬಂದ್ರೆ ಸಾಕು ಶಾಪ್ ಓನರ್ ಟು ಫಾರ್ಮರ್ ಆಗಿ ಬದಲಾಗ್ತಾರಂತೆ. ಇನ್ಯಾಕ್ ತಡ, ಬನ್ನಿ ಒಳಗೆ ಹೋಗಿ ಅವ್ರನ್ನ ಮಾತಾಡ್ಸೋಣ. ಒಂದು ಎಲೆಕ್ಟ್ರಾನಿಕ್ ಶಾಪು ಕಲ್ಲಡ್ಕಪೇಟೆಯಲ್ಲಿ ಎಲೆಕ್ಟ್ರಾನಿಕ್ಸ್ DTH ಶಾಪ್. ಬನ್ನಿ, ವೀಕೆಂಡಲ್ಲಿ ನಾವು ನಮ್ಮ ತೋಟ ತೋರಿಸ್ತೇನೆ. ತೋಟ ನೋಡಿ ಡಾಕ್ಟರ್ ಸಾಯಿಲ್ ಹೇಗೆ ಡಿಫ್ರೆನ್ಸ್ ಉಂಟು ಅಂತ ತೋರಿಸ್ತೇನೆ. ಬನ್ನಿ. ಶೀತಲ್ ಕುಮಾರ್, ಯಾವರು? ಅಮಟೂರು ವಿಲೇಜ್, ಕಲ್ಲಡ್ಕ, ಬಂಟ್ವಾಳ ತಾಲೂಕು ಬರ್ತದೆ, ದಕ್ಷಿಣ ಕನ್ನಡ. ಒಂದು ಸಣ್ಣ ಶಾಪ್ ಉಂಟು, ಎಲೆಕ್ಟ್ರಾನಿಕ್ಸ್ ಶಾಪು ಕಲ್ಲಡ್ಕದಲ್ಲಿ, DTH ಎಲೆಕ್ಟ್ರಾನಿಕ್ಸ್ ಇದೆ. ಆ ಟೈಮಲ್ಲಿ ಇದುಂಟು ಕೃಷಿ. ಸಂಡೇ ಎಲ್ಲ ಫುಲ್ ಫ್ರೀ ಇರ್ತದಲ್ಲ, ಸಂಡೇ ಎಲ್ಲ ಇದೆ ವರ್ಕ್, ಕೃಷಿ ಇದೆ. ಸಾಧಾರಣ 2 ಎಕರೆ ತೋಟ ಇದೆ. ಇದು 2 ಎಕರೆ ಚಿಲ್ಲರೆ, ಅಂದರೆ ಅಡಿಕೆ ಒಂದು 700 ಚಿಲ್ಲರೆ ಇದೆ. ಆಮೇಲೆ ಬಾಳೆ ಇದೆ ಇದರಲ್ಲಿ. ಆಮೇಲೆ ತೆಂಗಿದೆ, ತೆಂಗು ಒಂದು 80-100 ಸಮಥಿಂಗ್ ತೆಂಗು ಇದೆ. ಕಾಳುಮೆಣಸು ಒಂದು 100-150 ಮೇಲೆ ಉಂಟು. ಮಣ್ಣೆಲ್ಲ ಫರ್ಟಿಲಿಟಿ ಆಗಿದೆ, ಮಣ್ಣೆಲ್ಲ ಸ್ಮೂತ್ ಆಗಿದೆ. ಆಮೇಲೆ ಸಾಧಾರಣ ರೋಗ ಎಲ್ಲ ಹೋಗಿದೆ. ಎರೆಹುಳು ಕಂಡಬಟ್ಟೆ ಉಂಟು. ಅದು ಕೆರೆ ಅಷ್ಟು ದೊಡ್ಡದಾಗಿದೆ, ಈಗ ಅಷ್ಟು ದೊಡ್ಡದಿದೆ. ಇದೆಲ್ಲ ಬುಡಕ್ಕೆ ಹಾಕೋದು. ಇದರದ್ದು ಅಡಿಕೆದು ಎಲೆ, ತೆಂಗಿನದು, ಇದು ಎಲ್ಲ ಬುಡಕ್ಕೆ ಹಾಕೋದು. ಬಾಳೆದ್ದೆಲ್ಲ ಪ್ರತಿ ಬುಡಕ್ಕೆ ಅಲ್ಲಿ ಮಲ್ಚಿಂಗ್ ಮಾಡಿಬಿಡೋದು. ಮಲ್ಚಿಂಗ್ ಮಾಡಿ ಕೂಡಲೇ ಎರೆಹುಳೆಲ್ಲ ತಿನ್ನಲಿಕ್ಕೆ ಬರ್ತದೆ. ಅದನ್ನು ಮಳೆ ನೀರು ನಿಲ್ಲೋದೇ ಇಲ್ಲ. ಡಾಕ್ಟರ್ ಸಾಯಿಲ್ ಕೊಟ್ಟ ನಂತರ ಮಳೆ ನೀರು ಅಲ್ಲಿ ಇಂಕಿಕೊಳ್ತದೆ ಭೂಮಿ ಒಳಗೆ. ಎರೆಹುಳು ಜಾಸ್ತಿ ಆಗ್ತದಲ್ಲ, ಅದರಿಂದ ನೀರು ಎಳ್ಕೊಳ್ತದೆ ಭೂಮಿ. ನೀರು ನಿಲ್ಲುವುದಿಲ್ಲ, ನೀರು ಹರಿದೋಗೋದು ಭಾರಿ ಕಡಿಮೆ. ಸುಪ್ಪಲ ಗಿಪ್ಪಲ ಹಾಕಿ ಲಾಸ್ಟಿಗೆ ಏನಿಲ್ಲ, ವರ್ಷಕ್ಕೊಂದು 15-20 ಗಿಡ ಡಮಾರು ಮಳೆಗಾಲದಲ್ಲಿ. ಹಳದಿ ಆಗೋದು, ಬೀಳೋದು. ಅದು ನಿಲ್ಲಿಸಿದ ನಂತರ ಗಿಡ ಹೋಗೋದು ನಿಂತಿದೆ. ರಾಸಾಯನಿಕ ಮಾಡಿ ಆಗದೆ ಲಾಸ್ಟಿಗೆ ನಿಲ್ಲಿಸಿ ನಾನು ಡಾಕ್ಟರ್ ಸಾಯಿಲ್ ಮಾಡಿದ್ದೆ ಲಾಸ್ಟಿಗೆ, ಸಾವಯವ ಮಾಡುವ ಅಂತೇಳಿ. ಅದರಲ್ಲಿ ಸಾಕಾಗಿ ಹೋಗಿತ್ತು ನನಗೆ. ನೀರು ಬಿಟ್ಟು ಸಾಕಾಯಿತು, ರೋಗದಲ್ಲೂ ಸಾಕಾಯಿತು. ಅದಕ್ಕೆ ಲಾಸ್ಟಿಗೆ ಸ್ಟಾಪೇ ಮಾಡಿದ್ದು. ಅದು ಇನ್ನಾಗಲಿಕ್ಕಿಲ್ಲ ಅಂತೇಳಿ, ಮಣ್ಣು ಹಾರ್ಡಾಯಿತು, ತಿನ್ನೋ ಉಪಯೋಗ ಇಲ್ಲ ಅಂತೇಳಿ ಸಾವಯವ ನೋಡು ಅಂತೇಳಿ ಸಾವಯವದಲ್ಲಿ ಮಾಡಿದ್ವಿ. ಅದು ಯೂಟ್ಯೂಬ್ ಇದರಲ್ಲಿ ನೋಡಿದೆ, ಅದರಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ನೋಡಿ ಬೆಂಗಳೂರು ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು VRL ಫಸ್ಟಿಗೆ ಕಳಿಸ್ತಾಯಿದ್ರು. ಈಗ ಇಲ್ಲಿ ಲೋಕಲ್ಲೇ ಸಿಗ್ತಾ ಉಂಟು, ಇಲ್ಲಿ ಊರಲ್ಲಿ ಪುತ್ತೂರಲ್ಲಿ ಸಿಗ್ತಾ ಉಂಟು. ಅಲ್ಲಿಂದ ಪುತ್ತೂರಿಂದ ತರಿಸ್ತಾ ಇದ್ದೇನೆ, ಅವರೇ ಸಪ್ಲೈ ಕೊಡ್ತಾರೆ. ತೆಂಗು ಫಸಲು ಕಂಡಬಿಟ್ಟೆ ಒಳ್ಳೆ ಬಂದಿದೆ, ಒಳ್ಳೆ ರಿಸಲ್ಟ್ ಉಂಟು. ತುಂಬಿದೆ ತೆಂಗಿನಕಾಯಲ್ಲಿ. ಮೊದಲೆಲ್ಲ ಇಷ್ಟಿರಲಿಲ್ಲ, ಹಿಡಿತಾನೇ ಇರಲಿಲ್ಲ ತೆಂಗಿನಕಾಯಿ. ಇದು ಕೊಟ್ಟ ನಂತರ ಫುಲ್ಲು ಅದರ ಚೆಂಡಲ್ಲಿ ಅದು ಕಾಯಿ ಬರ್ತದಲ್ಲ, ಅದೆಲ್ಲ ಬೀಳೋದು ಕಮ್ಮಿ ಆಯಿತು. ಡ್ರಾಪಿಂಗ್ ಎಲ್ಲ ಕಮ್ಮಿ ಆಗಿದೆ. ಖರ್ಚಲ್ಲಿ ತುಂಬ ಉಳಿತಾಯ ಉಂಟು. ಖರ್ಚು ಸಾಧಾರಣ ಮೊದಲಿಗಿಂತ ಅರ್ಧಕ್ಕರ್ಧ ಕಮ್ಮಿ ಉಂಟು. ತೊಂದರೆ ಇಲ್ಲ, ಮಾಡ್ಬೋದು ಇದನ್ನು. ಅಂದರೆ ಖರ್ಚು ಎಷ್ಟು ಉಳಿತಾ ಅಷ್ಟು ಪ್ರಾಫಿಟ್ ಅಲ್ಲ. ಅದು ಲಾಭನೂ ಒಂಚೂರು ಜಾಸ್ತಿ ಆಗಿದೆ, ಮೊದಲಿಗಿಂತ ಜಾಸ್ತಿ ಉಂಟು. ಫಸಲು ಜಾಸ್ತಿ ಉಂಟಲ್ಲ, ಪ್ರಾಫಿಟು ಜಾಸ್ತಿ ಉಂಟು. ಈ ಭಾಗದ ರೈತರು ಅಂದರೆ ಸಾವಯವ ಮಾಡಿದರೆ ಭಾರಿ ಒಳ್ಳೆಯದು. ಅಂದರೆ ಎಷ್ಟು ಮಳೆ ಬಂದರೂ ಏನು ಸಮಸ್ಯೆ ಆಗೋದಿಲ್ಲ, ಅದರಿಂದ ಆರಾಮ್ಸೆ ಯೂಸ್ ಮಾಡ್ಬೋದು. ಫಸಲು ಜಾಸ್ತಿ ತಗೊಳ್ಬೋದು, ಫಸಲಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಎಲ್ಲರೂ ಯೂಸ್ ಮಾಡಲಿ, ಸಾವಯವ ಅಲ್ಲ, ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಭೂಮಿ ಉಳಿತಾಯ, ಭೂಮಿಯೂ ಏನು ಸಮಸ್ಯೆ ಆಗೋದಿಲ್ಲ, ಅದರಿಂದ ಯೂಸ್ ಮಾಡ್ಬೋದು ಎಲ್ಲರೂ. ಅಂದರೆ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡಿದ್ದು ನಮ್ಮ ಭೂಮಿಯಲ್ಲೂ ಸೇಮ್ ರಿಸಲ್ಟ್ ಉಂಟು. ಅದರಲ್ಲಿ ನೋಡಿದಾಗೆ ಇಲ್ಲಿ ಬಂದಿದೆ, ಅದರಿಂದ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನಾನು ರಿಸಲ್ಟ್ ನೋಡಿಯೇ ಇನ್ನೊಬ್ಬರಿಗೆ ಇನ್ಫಾರ್ಮೇಷನ್ ಕೊಟ್ಟದ್ದು, ಇಲ್ಲದ ನಾನು ಕೊಡೋದಿಲ್ಲ. ಬೆಸ್ಟ್ ಪ್ರಾಡಕ್ಟ್. ಅದರಿಂದಾಗಿ ಎರೆಹುಳೆಲ್ಲ ಉತ್ಪತ್ತಿ ಆಗ್ತದೆ, ಅದರಿಂದ ಯೂಸ್ ಮಾಡ್ಬೋದು. ಸರ್ವಿಸ್ ಒಳ್ಳೆ ಉಂಟು ಅವ್ರದ್ದು, ಬೇಕಾದಾಗೆ ಸಪ್ಲೈ ಕೊಡ್ತಾರೆ.